ಹಾಯ್ ಫ್ರೆಂಡ್ಸ್, ಅದ್ಭುತವಾದ ದೃಶ್ಯನ ನೋಡ್ಬೋದು ನೀವು. ನಾನು ಬೆಳಗ್ಗೆ ಇವಾಗ ಎದ್ಬಿಟ್ಟು ವಾಕಿಂಗ್ ಮಾಡೋಣ ಅಂತ ಬಂದೆ. ಅಂದರೆ ನನ್ನ ಡೈಲಿ ರುಟೀನ್ ವಾಕಪ್ ಅದು ಮೇನ್ ರೋಡ್ ಹತ್ರ ಇರ್ತಾಯಿತ್ತು. ಸೊ ಮೇನ್ ರೋಡ್ ಬೇಡ ಅಂತ ಅಂದು ಮನೆಯಲ್ಲಿ ಇಲ್ಲಿ ಮುಂದೆ ಒಂದು ನಮ್ಮ ಮನೆ ಮುಂದೆನೇ ಮೊದಲೆಲ್ಲ ಇದೆಲ್ಲ ದೊಡ್ಡದು ಹೊಲ ಇದೆಲ್ಲ. ಇವಾಗ ಇಲ್ಲೆಲ್ಲ ಸೈಟ್ ಮಾಡ್ತಾಯಿದ್ದಾರೆ. ಸೊ ಈ ಸೈಟಲ್ಲಿ ನಾನು ವಾಕ್ ಮಾಡ್ತಾ ಇದ್ದೀನಿ. ತೋರಿಸ್ತೀನಿ ರೀ. ಇದು ನೋಡಿ, ಇದು ಅದ್ಭುತ ದೃಶ್ಯ. ಇದು ನಿಜ ಹೇಳಬೇಕು ಅಂದರೆ ಇವಾಗ ಫುಲ್ ಫಾಗ್ ಇದೆ, ಇಲ್ಲಾಂದರೆ ಇದು ಮಸ್ತ್ ಕಾಣಿಸುತ್ತೆ. ಇದು ಇವ್ರದ್ದು ಒಬ್ರದ್ದು ತೋಟ. ಇದು ಅವ್ರು ಫುಲ್ಲು ಶ್ರೀಮಂತರು. ಇಂಥ ಒಂದು ದೊಡ್ಡ ತೋಟನ ಮೇಂಟೈನ್ ಮಾಡ್ತಾಯಿದ್ದಾರೆ. ಅದೇ ಮನೆ ಅವ್ರದ್ದು, ಅಲ್ಲಿದೆ ನೋಡಿ. ಆಮೇಲೆ ಇಲ್ಲಿ ನನ್ನ ಮನೆ, ಕಾರ್ ಹೋಗ್ತಾ ಇದೆಯಲ್ಲ, ಪಾಸ್ ಆಯ್ತಲ್ಲ ಅಲ್ಲೇ. ಸೊ ಒಂದು ಅದ್ಭುತ ಪ್ಲೇಸ್ ಅಂತಲೇ ಹೇಳ್ಬೋದು. ಬನ್ನಿ ಕುತ್ಕೊಂಡು ಒಂದು ಸ್ವಲ್ಪ ಮಾತಾಡೋಣ. ಇಲ್ಲೊಂದು ಯಾವುದೋ ಒಂದು ಕುತ್ಕೊಳ್ಳೋಕೆ ಒಂದು ಒಳ್ಳೆ ಪ್ಲೇಸ್ ಇದೆ. ಉಳಿಸಬೇಡ ಸೊ ಇದೇ ನಮ್ಮ ಒಂದು ಅದ್ಭುತವಾದ ಪ್ಲೇಸ್. ಇಲ್ಲೇ ಇವಾಗ ವಾಕಿಂಗ್ ಸ್ಟಾರ್ಟ್ ಮಾಡೋದು. ಅಂದರೆ ಮಳೆಗಾಲ ಇತ್ತಲ್ಲ ಎಷ್ಟು ದಿನ, ಸೊ ಅದಕ್ಕೆ ಇಲ್ಲೆಲ್ಲ ವಾಕ್ ಮಾಡೋವಂಥ ಒಂದು ಪ್ಲೇಸ್ ಆಗಿರಲಿಲ್ಲ. ಯಾಕಂದರೆ ಸಿಕ್ಕಾಪಟ್ಟೆ ನೋಡ್ಬೋದು ನೀವು, ಇಲ್ಲೆಲ್ಲ ಪೂರ್ತಿ ಇವಾಗ ಇದಷ್ಟೇ ರೋಡು. ಅಂದರೆ ಇಲ್ಲೆಲ್ಲ ಮಣ್ಣು ತಂದು ಹಾಕಿದ್ದಾರೆ JCB ತರಿಸ್ಕೊಂಬಂದು. ಯಾಕಂದರೆ ಇದೆಲ್ಲ ಇವಾಗ ಮನೆಗಳಾಗೋಗಿದೆ. ಇಲ್ಲಿ ಮನೆ ಆಯಿತು ಅಂತಂದರೆ ಅಲ್ಲಿ ನಾನು ಒಂದು ಏನಾದ್ರು ಒಂದು ಸ್ವಲ್ಪ ಕಾಂಪ್ಲೆಕ್ಸ್ ಥರ ಮಾಡ್ಕೊಂಡು ಒಂದು ಸ್ವಲ್ಪ ಅಂಗಡಿನ ಬಾಡಿಗೆ ಕೊಡೋಣ, ನಾನೊಂದು ಅಂಗಡಿ ಇಟ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ ಏನೇನಾಗುತ್ತೆ ಅಂತ. ಎಲ್ಲ ದೈವ ಇಚ್ಛೆ. ಆಮೇಲೆ ಮತ್ತೆ ಅಂತ ಹೇಳೋದು ಅಂತಂದರೆ ಹೇಳಲಿಕ್ಕೆ ಅಂತ ಇಲ್ಲ. ಒಳ್ಳೆ ಮಾರ್ನಿಂಗ್ ಎಬ್ಬಿಸಿದ್ದಾರೆ ತಂದೆಯವರು. ಆರಾಮಾಗಿ ಮಲ್ಕೋತಾ ಇದ್ದೆ, ಎಬ್ಬಿಸ್ಬಿಟ್ಟು ಓಡು ಅಂತ ಕಳಿಸಿದ್ದಾರೆ. ಯಾಕಂತಂದರೆ ಫಿಟ್ ಇರೋದು ಇಂಪಾರ್ಟೆಂಟು. ಫಿಟ್ಟಿಲ್ಲ, ನಾನು ಸ್ವಲ್ಪ ಹೊಟ್ಟೆಗಿಟ್ಟೆ ಇಟ್ಕೊಂಡು ಡೊಗಳ ಥರ ಇದ್ದೀನಿ. ಮಂಜು ಇಬ್ಬನಿ ಮಾತ್ರ ಚೆನ್ನಾಗಿ ಬಿದ್ದಿದೆ. ಇಲ್ಲಿ ಕಾಣಿಸ್ತಿಲ್ಲ, ಆವಾಗ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಲ್ಲಿ ಸೂರ್ಯ ಎಲ್ಲ ಮುಚ್ಕೊಂಡು ಬಿಟ್ಟಿದ್ದು. ಇವಾಗ ಸೂರ್ಯ ಬರ್ತಾ ಇದೆ, ಆವಾಗ ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿತ್ತು. ನಾನು ಸ್ವಲ್ಪ ಲೇಟ್ ಮಾಡಿದೆ. ಇನ್ನೂ ಬೆಳಿಗ್ಗೆ ಬಂದಿದ್ದರೆ ಇನ್ನೂ ಚೆನ್ನಾಗಿ ಇದು ಬರ್ತಾಯಿತ್ತು. ಸೊ ಹೋಗೋಣ ಬನ್ನಿ. ಮತ್ತೊಂದು ರೌಂಡ್ ವಾಕಿಂಗ್ ಮಾಡಿಕೊಂಡು ನೆಕ್ಸ್ಟ್ ರನ್ನಿಂಗ್ ಮಾಡೋಣ ಅಂತ ಇದ್ದೀನಿ. ಇಲ್ಲೇ ರನ್ನಿಂಗ್ ಮಾಡಿಬಿಟ್ಟು ಪ್ರಾಕ್ಟೀಸ್ ಮಾಡೋದು ಒಂದೇ. ರನ್ನಿಂಗು, ವಾಕಿಂಗು ಇವೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಒಂದು ಲೈಫ್ ಸ್ಟೈಲ್ನ ಲೀಡ್ ಮಾಡೋದು, ಒಂದು ಬೆಟರ್ ಲೈಫ್ ಸ್ಟೈಲ್. ಆಫೀಸ್ ಅಂತ ಹೇಳಿ ಅಲ್ಲಿ ಹೋಗೋದು, ನಮ್ಮ ಊರ ಹತ್ರ ಹೋಗಿ ಆಫೀಸ್ ಕೆಲಸ ಮುಗಿಸ್ಕೊಂಡು ಮತ್ತೆ ಸಂಜೆ ಬರೋದು. ಸಂಜೆ ಅಲ್ಲೂ ರನ್ನಿಂಗ್ ಮಾಡ್ಬೋದು, ಯಾಕಂದರೆ ಅಲ್ಲಿ ಮುಂದೆ ಗ್ರೌಂಡ್ ಇದೆ, ಅಲ್ಲೂ ರನ್ನಿಂಗ್ ಏನಾದರೂ ಇದ್ದರೆ ಮಾಡ್ಬೋದು. ಆಮೇಲೆ ಮತ್ತು ಇಲ್ಲಿ ಅದ್ಭುತ ಒಂದು ಇದನ್ನು ಕಟ್ಟಿದೆ ನೋಡಿ, ಯಾವ ಥರ ಕಟ್ಟಿದೆ. ಜೇಡದ ಬಲೆ ಏನು ಕತೆ ಗೊತ್ತಾಗ್ತಾ ಇಲ್ಲ. ಇದು ಹೌದು, ಜೇಡದ ಬಲೆಗೆ ಇಬ್ನಿ ಹತ್ಕೊಂಡ್ಬಿಟ್ಟಿದೆ. ಸೊ ಎಷ್ಟು ಮಸ್ತ್ ಕಾಣಿಸ್ತಾ ಇದೆ ಅಲ್ಲ. ಇದೊಂದು ಮರ ಮಸ್ತ್ ಕಾಣಿಸ್ತಾ ಇದೆ ನೋಡಿ, ಅದ್ಭುತ. ಬೆಳಗ್ಗೆ ಒಂದು ಬೆಸ್ಟ್ ಫ್ರೆಶ್ ವಾತಾವರಣ ಇರಬೇಕು. ಅದನ್ನ ಎಂಜಾಯ್ ಮಾಡಬೇಕು ಮನುಷ್ಯರು. ಫ್ರೆಶ್ ವಾತಾವರಣ ಎಷ್ಟು ಎಂಜಾಯ್ ಮಾಡ್ತಾರೆ ಅಷ್ಟು ಒಳ್ಳೆಯದು. ಮತ್ತೇನು ಹೇಳೋಣ ಫ್ರೆಂಡ್ಸ್, ಮತ್ತೆ ಹೇಳಲಿಕ್ಕೆ ಏನೂ ಇಲ್ಲ. ಮತ್ತೆ ನಿಮಗೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.